ಆ ಪರಶುರಾಮ ರಾಮನ ಹೇಳ್ತಾನೆ, ದಶರಥ ಪುತ್ರ ರಾಮ, ನೀನು ಭಾಳ ಶೌರ್ಯವಂತ ಅಂತ ಕೇಳಿದ್ದೇನೆ, ಭಾಳ ಶೌರ್ಯ ಇದೆ ನಿನಗೆ ಅಂತ. ಮತ್ತು ಅದನ್ನು ಶಿವಧನುಸ್ಸನ್ನು ಮುರಿದದ ವಿಷಯನೂ ಕೇಳಿದ್ದೇನೆ ನಾನು. ಆಶ್ಚರ್ಯಪ್ಪ ಅದು. ಶಿವಧನುಸ್ಸು ಮುರಿದದ್ದು ಮಾತ್ರ ಊಹಾತೀತವಾದದ್ದು. ನಾನು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಮನುಷ್ಯರು ಮುರಿಬಹುದಾ ಅಂತ. ಅದನ್ನು ಮುರಿದಿದ್ಯಾ, ಶಬಾಷ್, ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ಇನ್ನೊಂದು ತಂದಿದ್ದೇನೆ ಧನುಸ್ಸು ಅಂತಾನು ಅವನು. ಅದು ಮುರಿದಿಯಲ್ಲ, ಇನ್ನೊಂದು ಧನುಸ್ಸು ತಂದಿದ್ದೇನೆ ನಾನು. ಜಮದಗ್ನಿ ಮುನಿಯಿಂದ ನನ್ನ ಕಡೆ ಬಂದಿದೆ ಇದು. ಇದು ಅತ್ಯಂತ ಘೋರವಾದಂಥದ್ದು, ಮಹತ್ತರವಾದಂಥ. ಇದಕ್ಕೆ ಧನುಸ್ಸಿಗೆ ಹೆದೆ ಏರಿಸು, ಬಾಣ ಹಾಕಿ ಎದೆ ಏರಿಸು ನೋಡೋಣ, ನೀನು ಪರಾಕ್ರಮ ನೋಡ್ಬೇಕು ನಾನು. ನೀ ಮಾಡಿ ನೀನು ಹೆದೆ ಏರಿಸಿ ಬಾಣ ಹೂಡಿದರೆ ನಿನ್ನ ಜೊತೆಗೆ ನಾನು ಯುದ್ಧ ಮಾಡ್ತೀನಿ, ದ್ವಂದ್ವ ಯುದ್ಧ, ಇಬ್ಬರೇ, ಉಳಿದವ್ರು ಬೇಡ ಬೇಡ, ನಾನು ಇಬ್ಬರೇ ಯುದ್ಧ ಮಾಡಬೇಕು, ಯುದ್ಧಕ್ಕೆ ತಯಾರಾಗ್ತೇನೆ ಎಂದ. ಆ ಮಾತನ್ನು ಕೇಳಿದ ತಕ್ಷಣ ದಶರಥ ಕುಸಿದ್ಬಿಟ್ಟ. ಪರಶುರಾಮನ ಎದುರು ಸುಳಿಯೋದುಂಟ ಯಾರಾದರೂ? ಪಾಪ ಹುಡುಗ, ಸಣ್ಣ ಹುಡುಗ ಅವನು. ಇದು ಯಾವಾಗಲೂ ಹೆಂಗೆ ಇರೋದು, ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ದೊಡ್ಡವರು ಆಗೋದೇ ಇಲ್ಲ. ಸಣ್ಣವನು ಪಾಪ, ಅವನ ಶಕ್ತಿ ಕಮ್ಮಿ ಅಂತ ಅಂದ್ಕೊಂಡಿರ್ತೀವಿ ನಾವು. ಹಾಗೆ ದಶರಥ ಏನು ಮಾಡ್ದ, ದೈನ್ಯದಿಂದ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟ ಪರಶುರಾಮ ಮುಂದೆ. ಮಹರ್ಷಿ, ನೀನು ಕ್ಷತ್ರಿಯರ ಮೇಲೆ ಕೋಪ ಇತ್ತಲ್ಲ, ಅದೆಲ್ಲ ಕೋಪ ಕಳ್ಕೊಂಡು ಶಾಂತ ಆಗಿದ್ದೀಯಾ ಅಂತ ಕೇಳಿದ್ದೆ ನಾನು. ಈ ಕೀರ್ತಿವಂತ ಬ್ರಾಹ್ಮಣನಾಗಿದ್ದೀಯಾ ಅಂತ ಕೇಳಿದೆ ನಾನು. ಮಕ್ಕಳಿನ್ನೂ ಸಣ್ಣ ಮಕ್ಕಳು, ಬಾಲಕರು, ಈಗ ತಾನೇ ಮದುವೆಯಾಗಿ ಬಂದಿದ್ದಾರೆ, ಅವ್ರಿಗೆ ಅಕ್ಷಯ ಕೊಡಬೇಕಪ್ಪ ನೀನು, ಅಭಯ ಕೊಡಬೇಕು ಅವರಿಗೆ ಅಂತ ಕೇಳ್ತಾನೆ. ವೇದಾಧ್ಯಯನ ಸಂಪನ್ನರಾಗಿದ್ದಾರೆ, ಆ ಮುನಿಕುಲದಲ್ಲಿ ಹುಟ್ಟಿದಂಥವು ನೀನು. ನಮ್ಮ ಮಕ್ಕಳು ಪಾಪ ಸಜ್ಜನರು ಅಲ್ಲ, ನೀನು ಮುನಿಕುಲದಲ್ಲಿ ಹುಟ್ಟಿದವನು, ಜಮದಗ್ನಿ ಋಷಿ ಮಗ. ಆ ಏನೋ ಕೋಪ ಬಂದು ನೀನು ಎಲ್ಲ ಕೊಂದು ಹಾಕಿದೆ. ಆಮೇಲೆ ದೇವೇಂದ್ರನಿಗೆ ಮಾತು ಕೊಟ್ಟೆ ನೀನು. ಏನು ಕೊಟ್ಟೆ? ಸಾಕು, ನನ್ನ ಕೋಪ ಶಾಂತ ಆಯಿತು ಅಂತ ಹೇಳಿ ಶಸ್ತ್ರ ಕೆಳಗಿಟ್ಟಿದ್ಯಾ. ಮತ್ತು ಮುಂದೆ ಕಶ್ಯಪ ಮುನಿಗೆ ಇಡೀ ಜಗತ್ತು ಗೆದ್ದಿದೆಯಲ್ಲ ನೀನು, ಜಗತ್ತನ್ನೇ ಗೆದ್ದುಬಿಟ್ಟನಲ್ಲ. ಎಲ್ಲ ಕ್ಷತ್ರಿಯರೆಲ್ಲ ಕೊಂದಮೇಲೆ ಇಡೀ ದೇಶ ಜಗತ್ತೇ ಒಂದಾಯಿತು. ಅವನೇನು ಮಾಡಿದ ಗೊತ್ತಾ ಪರಶುರಾಮ? ಯಾಕೆ ದೊಡ್ಡವನು ಅಂದರೆ, ಆ ಜಗತ್ತು ತಾನು ಇಟ್ಕೊಳ್ಳಿಲ್ಲ, ತಾನು ಗೆದ್ದಂಥ ಇಡೀ ಜಗತ್ತನ್ನು ದಾನ ಮಾಡಿದ. ಕಶ್ಯಪ ಋಷಿಗೆ ದಾನ ಮಾಡಿಬಿಟ್ಟ. ದಾನ ಮಾಡಿ ಒಂದು ಮಹೇಂದ್ರ ಪರ್ವತ ಅಂತಿದೆ ಕಾರಣದಲ್ಲಿ, ಅಲ್ಲಿದ್ದು ಬಿಟ್ಟ. ದಶರಥ ತಾನು ಕೇಳಿದ್ನಪ್ಪ, ಇದೆಲ್ಲ ಕೇಳಿದ್ದೆ, ದೇವೇಂದ್ರನ ಮಾತು ಕೇಳಿ ಶಸ್ತ್ರ ಇಟ್ಟುಬಿಟ್ಟೆ ಅಂತೆ, ಶಾಂತ ಆಗಿದ್ದೆ ಅಂತೆ, ಕಶ್ಯಪ ಋಷಿಗೆ ದಾನ ಮಾಡಿದೆ ಅಂತೆ, ಅಲ್ಲಿ ಹೋಗಿ ಕೂತಿದ್ದೆ ಅಂತೆ ನೀನು ಮಹೇಂದ್ರ ಪರ್ವತದಲ್ಲಿ. ಮತ್ತು ಹೀಗೆ ಯಾಕೆ ಬಂದ್ಯಪ್ಪ? ನಾನು ಸರ್ವನಾಶ ಮಾಡೋಕ್ಕೆ ಬಂದ್ಯಾ ನೀನು? ನನ್ನ ಮಕ್ಕಳನ್ನು ಕೊಂದ್ರೆ ನಾನು ಏನು ಉಳ್ಕೊಳ್ಳಿ? ನಾನು ರಾಮನ ಕೊಂದರೆ ಯಾರೂ ಬದುಕಲ್ಲ, ಉಳಿದವ್ರು ಬಿಡು, ರಾಮನ ದ್ವಂದ್ವ ಯುದ್ಧ ಮಾಡ್ತೀವಿ ಅಂತೀಯಲ್ಲ. ಅಕಸ್ಮಾತ್ ನಾನು ರಾಮನ ಪ್ರಾಣ ಹೋದರೆ ನಾವು ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡ, ಕ್ಷಮಿಸ್ಬಿಡು, ನನ್ನ ಮಕ್ಕಳು ತಪ್ಪು ಮಾಡಿದರೆ, ನಾನು ತಪ್ಪು ಮಾಡಿ ಕ್ಷಮಿಸು ಅಂತ ಅಳೋಕೆ ಶುರು ಮಾಡ್ತಾನೆ. ದೀನನಾಗಿ ಬೇಡ್ಕೋತಾನೆ ಭಾಳ. ಅವನು ಜಾಮದಗ್ನಿ ಪುತ್ರ ವಿಶ್ವಾಮಿತ್ರ ಪರಶುರಾಮ, ಇವ ಕಡೆ ತಿರುಗಿ ಕೂಡ ನೋಡಲ್ಲ. ಅವನು ಮಾತಾಡ್ತಿರ್ತಾನೆ, ಓಲ್ಡ್ ಮ್ಯಾನ್ ಮಾತಾಡ್ತಾನೆ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ತಿರುಗಿ ರಾಮನ ಕಡೆ ಹೇಳ್ತಾನೆ, ರಾಮ, 2 ಧನುಸ್ಸು ಇಡೀ ಪ್ರಪಂಚದಲ್ಲಿ ಭಾಳ ದೊಡ್ಡದಾದದ್ದು. ಅವನು ವಿಶ್ವಕರ್ಮನೇ ಮಾಡಿದಂಥ ಬಿಲ್ಲುಗಳು 2 ಭಾಳ ಗಟ್ಟಿಯಾಗಿರಬೇಕು. ಇದನ್ನು ಯಾರೂ ಎತ್ತೋಗಿ ಬರಲಾರ್ದಂಗೆ ವಿಶ್ವಕರ್ಮ ತಯಾರು ಮಾಡಿದ್ದಾನೆ. ಒಂದು ತ್ರಿಪುರ ಸಂಹಾರದಲ್ಲಿ ಈಶ್ವರನ ಸಿಕ್ತು, ಅದು ಶಿವಧನುಸ್ಸಾಯಿತು. ತ್ರಿಪುರ ಸಂಹಾರ ಆಯಿತು, ಅದು ಪರಂಪರೆ ಮೂಲಕ ಜನಕರಾಜಿಗೆ ಬಂದದ್ದು, ಅದು ಮುರಿದು ಹಾಕಿದೆ ನೀನು. ಇನ್ನೊಂದಿದೆ ದುರ್ದರ್ಶವಾದದ್ದು, ಎತ್ತೋಕ್ಕೆ ಸಾಧ್ಯವೇ ಇಲ್ಲ ಅದು. ಅಂಥ ನಾನು ಬಿಟ್ಟರೆ ಯಾರೂ ಎತ್ತೋಕ್ಕೆ ಸಾಧ್ಯ ಇಲ್ಲ, ಅಂಥದ್ದು ಬಿಲ್ಲಿದೆ. ಅದನ್ನು ವಿಷ್ಣು ಕೊಟ್ಟಿದ್ದರು ದೇವತೆಗಳು ಮಾಡಿ. ವಿಶ್ವಕರ್ಮ ಮಾಡಿದ್ದನ್ನು ವಿಷ್ಣು ಕೊಟ್ಟರು. ಆ ಶತ್ರುನಾಶಕವಾದಂಥ ವಿಷ್ಣು ಧನುಸ್ಸು ಇದು. ಈ ಧನುಸ್ಸು ಶಿವಧನುಸ್ಸಿನಷ್ಟೇ ಪ್ರಸಿದ್ಧವಾದದ್ದು, ಪ್ರಬಲ ಆದದ್ದು. ತ್ರಿಪುರ ಸಂಹಾರ ಆದಮೇಲೆ ಪ್ರಶ್ನೆ ಬಂತು, ಶಿವ ಶೌರ್ಯ ಜಾಸ್ತಿನೋ ವಿಷ್ಣುವಿನ ಶೌರ್ಯ ಜಾಸ್ತಿನೋ ಅಂತ ಬಂತು. ಎರಡಿತ್ತಲ್ಲ ಬಿಲ್ಲು, ಈಶ್ವರ ಕಡೆ ಒಂದಿತ್ತು, ವಿಷ್ಣು ಕಡೆ ಒಂದಿದೆ, ಯಾರು ಮಹಾಶೂರ ಇದರೊಳಗೆ ಅಂತ ಪ್ರಶ್ನೆ ಬಂತು. ಬ್ರಹ್ಮನ ಕೇಳಿದ್ರಂತೆ. ಬ್ರಹ್ಮ ಅವರ ಅಭಿಪ್ರಾಯ ತಿಳಿದು ಒಂದು ಬಲ ಪರೀಕ್ಷೆ ಮಾಡಬೇಕು ಅಂತ. ಕಥೆಗಳು ಹೆಂಗೆ ಬರ್ತಾವೆ ನೋಡಿ, ಶಿವ ಮತ್ತು ವಿಷ್ಣು ನಡುವೆ ಬಲ ಪ್ರದರ್ಶನ ಆಗಬೇಕು, ಯುದ್ಧ ಆಗಬೇಕು. ಆ ವಿಷ್ಣು ಧನ ಸಾವು ಹಿಡ್ಕೊಂಡ, ಶಿವಧನ ಶಿವ ಹಿಡ್ಕೊಂಡ ಯುದ್ಧ ಮಾಡಿದರು. ಪರಸ್ಪರ ಇಬ್ಬರು ಗೆಲ್ಲಬೇಕಂತ ಯುದ್ಧ ಮಾಡಿದರು. ಆಗ ಒಂದು ಘಟನೆ ಏನಾಯಿತು ಅಂದರೆ, ಈ ಶಿವಧನುಸ್ಸಿತ್ತಲ್ಲ, ಆ ಮೊದಲೇ ಹೇಳಿದ್ದೆ ನಾನು, ಅದು ಯಾವಾಗಲೂ ಬಿಗಿದಿಟ್ಟಿದ್ರೆ ಬಿಗಿ ಹೋಗ್ಬಿಡುತ್ತೆ. ಅದು ಬಿಚ್ಚಿಟ್ಟಿರ್ಬೇಕು, ಹಗ್ಗ ಯಾವಾಗಲೂ ಕಟ್ಟಬೇಕು ಅದನ್ನು, ಅದ್ರ ಬಿಗಿ ಇರುತ್ತೆ. ಸೊಮ್ಮೆ ಸಟ್ಲಾಗ್ಬಿಡುತ್ತಂತೆ ಶಿವಧನುಸ್ಸು, ಶಕ್ತಿನೇ ಇಲ್ದಂಗೆ ದಾರ ಲೂಸ್ ಆಗಿಬಿಡ್ತು, ಬಿಡೋಕ್ಕೆ ಆಗ್ತಾಯಿಲ್ಲ ಬಾಣ. ಆದ ತಕ್ಷಣ ಶಿವ ನಿಂತ್ಕೊಂಡ್ಬಿಟ್ಟ, ನಮ್ಮ ಅಸಮರ್ಥ ಆಯಿತು ನನ್ನ ಬಿಲ್ಲು ಅಂಥೇಳಿ.
ಮಹಾದೇವ ಹೂಂಕಾರ ಮಾಡಿ ಸ್ತಂಭೀಭೂತ ನಿಂತುಬಿಟ್ಟಂತೀಗ. ಆಗ ದೇವಚಾರಣರು ಋಷಿಗಳು ಎಲ್ಲರೂ ಬಂದು ಶಾಂತ ಆಗಬೇಕು ಅಂತ ಈಶ್ವರನ ಬೇಡ್ಕೊಂಡ್ರು. ಈಶ್ವರ ಕೋಪ ಮಾಡಿಕೊಂಡ್ರೆ ಜಗತ್ತು ಉಳಿದೀತ, ಶಾಂತವಾಗಿರಬೇಕು ಅಂತ ಕೇಳ್ಕೊಂಡು ಯುದ್ಧ ನಿಲ್ಲಿಸಿದರು. ಅದರಿಂದ ವಿಷ್ಣುವಿನ ಪರಾಕ್ರಮದಿಂದ ಶಿವಧನುಸ್ಸು ಹೀಗೆ ಕುಂಠಿತ ಆದ್ದರಿಂದ ವಿಷ್ಣುವಿನ ಅಧಿಕ ಬಲಶಾಲಿಗಳು ಅಂತ ದೇವತೆಗಳು ನಂಬಿದರು ಅಂತ. ಇಲ್ಲಿ ಮಾತು ಹೇಳಬೇಕಿದ್ದೇನೆ, ಬಹಳ ಮುಖ್ಯವಾದ ಮಾತಿದು. ಇದರಲ್ಲೇನು ಬರುತ್ತೆ, ವಿಷ್ಣು ಬಹಳ ಪರಾಕ್ರಮಶಾಲಿ, ಅವನು ಹೋಲಿಸಿದರೆ ಶಿವ ಅಷ್ಟಲ್ಲ ಅಂತ ಒಂದು ಮಾತು ಬಂತು ಅಲ್ವಾ. ಈ ಮಾತು ಬಹಳ ಕಡೆ ಬಂದಿದೆ. ಹೀಗೆ ಶಿವ ಹೆಚ್ಚೋ ವಿಷ್ಣು ಹೆಚ್ಚೋ ಅಂತ. ಇದು ನನ್ನ ಕಡೆ ಅಪ್ರಬುದ್ಧ ಪ್ರಲಾಪ. ಇದು ಯಾರೂ ಬೇರೆ ಅಲ್ಲಪ್ಪ, ಅದು ಒಂದೇ ಸತ್ವದ ಎರಡು ಮುಖ. ಅದು ನಾವು ಸುಮ್ಮನೆ ಶೈವ ಭಕ್ತರು ಏನು ಮಾಡ್ತೀವಿ, ಓ ಶಿವ ದೊಡ್ಡವನು ಅಂತ, ವೈಷ್ಣು ಭಕ್ತರು ವಿಷ್ಣು ದೊಡ್ಡವನು ಅಂತಾರೆ. ಅದಕ್ಕೆ ಭಾಳ ಚೆನ್ನಾಗಿದೆ. ಈ ವಿಷಯದಲ್ಲಿ ನೋಡಿದಾಗ ನೀವು ನೋಡಬೇಕು, ಪುರಾಣಗಳಲ್ಲಿ ಕೂಡ ಬೇರೆ ಬೇರೆ ಇದ್ದಾವೆ. ವಿಷ್ಣು ಪುರಾಣ ಹರಿವಂಶದೊಳಗೆ ಕೂಡ ವಿಷ್ಣು ದೊಡ್ಡವನು ಅಂತ, ಶಿವನಿಗಿಂತ ದೊಡ್ಡವನು ಅಂತ ಬರ್ತದೆ. ಆದರೆ ಕೆಲವರು ಹೇಳ್ತಾರೆ ವಿಷ್ಣುಕ್ಕಿಂತ ಶಿವನೇ ದೊಡ್ಡವನು ಬರ್ತಾರೆ. ಅತ್ರ ಪೂರ್ವ ಮಹಾದೇವ ಪ್ರಸಾದಂ ಕರೋತಿ ಪ್ರಭು ಅಂತ ಯುದ್ಧಕಾಂಡದಲ್ಲಿ ರಾಮನೇ ಬೇಡ್ಕೋತಾನೆ ಈಶ್ವರನಿಗೆ, ಕಾಪಾಡಪ್ಪ ನನ್ನ ಅಂತ ಬೇಡ್ಕೋತಾನೆ. ರಾಮ ವಿಷ್ಣುವನ ಅವತಾರ ಅಲ್ವಾ, ಶಿವನಾಗಿ ಬೇಡ್ಕೋತಾನೆ. ಅವನು ಹೇಳ್ತಾನೆ ಶ್ರೀಮತೋ ನೀಲಕಂಠಸ್ಯ ಕೃತ್ಯಂ ಹಿ ದುರತಿಕ್ರಮ ಅಂತ ಹೇಳ್ತಾನೆ. ಅವನು ಮಹಾಶಾಲಿ ಶಕ್ತಿಶಾಲಿ ಅಂತ ಹೇಳ್ತಾನೆ. ಅಂದರೆ ವಿಷ್ಣು ಶಿವಭಕ್ತ ಅಂತ. ಚೆನ್ನಾಗಿದೆ ನೋಡಿ. ವಿಷ್ಣು ಶಕ್ತಿಶಾಲಿ ಅಂತ ಒಬ್ರಿಗೆ ಹೇಳ್ತಾರೆ, ಶಿವಶಕ್ತಿಶಾಲಿ ಅಂತ ಹೇಳ್ತಾರೆ. ಮಹಾಭಾರತದ ದ್ರೋಣ ಪರ್ವದಲ್ಲಿ ಶಿವ ವಿಷ್ಣುವಿಗೆ ಆಶೀರ್ವಾದ ಮಾಡ್ತಾನೆ, ಗೆಲ್ಲಪ್ಪ ನೀನು ಅಂತ ಹೇಳ್ತಾನೆ. ಅಂದರೆ ಶಿವ ದೊಡ್ಡವನಲ್ವಾ. ಹೀಗೆ ತಮಾಷೆ ಹೇಗಂದರೆ, ನೀವು ಯಾವ ಪಕ್ಷ ವಹಿಸಿದರೂ ಇನ್ನೊಬ್ಬರು ಅಷ್ಟು ಅಶಕ್ತರು ಅಂತ ಹೇಳಬೇಕಾಗತ್ತೆ ನೀವು ಅಲ್ವಾ. ಈಗ ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಹಾಕ್ಕೊಂಡ್ರಾಗ ಶಿವ ದೊಡ್ಡವನು ಅಂದರೆ ವಿಷ್ಣು ಭಕ್ತರಿಗೆ ದುಃಖ ಆಗುತ್ತೆ, ವಿಷ್ಣು ದೊಡ್ಡವನು ಶಿವ ಭಕ್ತರಿಗೆ ದೊಡ್ಡದಾಗುತ್ತೆ, ದುಃಖ ಆಗುತ್ತೆ. ಹಂಗಲ್ಲ ಅದು. ಸರಿಯಾದ ಮಾರ್ಗ ಯಾವುದು ಅಂದರೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂತ ಒಂದು ಮಾರ್ಕಂಡೇಯವರು ಋಷಿಗಳು ಹೇಳ್ತಾರೆ. ಹರಿವಂಶದಲ್ಲಿ ಮಾತು ಬರ್ತದೆ. ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಇಬ್ಬರು ಒಂದೇ. ಒಂದು ಕೆಲಸ ಹಚ್ಕೊಂಡಿದ್ದೀವಿ. ಪ್ರಪಂಚ ಸೃಷ್ಟಿ ಆಯಿತು. ಸೃಷ್ಟಿ ಆಗ್ಬೇಕಾದ್ರೆ ಬ್ರಹ್ಮ ಇದ್ದ, ಡಿಪಾರ್ಟ್ಮೆಂಟ್ ಇದ್ದ ಹಾಗೆ. ಒಂದು ಸ್ಥೂಲವಾಗಿ ಅತ್ಯಂತ ಕ್ರೂಡಾಗಿ ಹೇಳೋದಾದರೆ, ಒಂದೇನೋ ಕೆಲಸ ಆಗ್ಬೇಕಾದ್ರೆ ಸ್ಟಾರ್ಟ್ ಮಾಡಬೇಕು ಒಬ್ರು ಯಾರೋ, ಬ್ರಹ್ಮ ಇದ್ದಾನೆ, ಸೃಷ್ಟಿ ಮಾಡ್ತಾನೆ. ಉಳ್ಕೋಬೇಕಲ್ಲ, ಅದು ಸ್ಥಿತಿ ಇದ್ದ ಹಾಗೆ ಕಾಪಾಡ್ಕೋಬೇಕು, ಅದನ್ನು ವಿಷ್ಣು ಮಾಡ್ತಾನೆ. ಕೊನೆ ಕಾಲದಲ್ಲಿ ಹಾಗೆ ಇದ್ರಾಗಲ್ಲ, ಬೇಡವಾದದ್ದು ತೆಗಿಬೇಕು. ಕಸ ತೆಗೆದು ಹಾಕಲ್ವ ನಾವು, ಆ ಬೇಡವಾದದ್ದು ತೆಗಿಬೇಕು, ಅದರ ಕೆಲಸ ಶಿವಂದು. ಆದರೆ ಒಂದೇ ಶಕ್ತಿ ಮೂರು ರೂಪಗಳಲ್ಲಿ ಕೆಲಸ ಮಾಡುತ್ತೆ. ಒಂದೇ ಶಕ್ತಿ ಮೂರು ರೂಪದಲ್ಲಿ, ಅದು ಇದು ಬೇರೆ ಅಂತ ಅನ್ನೋದಲ್ಲ. ಅದಕ್ಕೆ ಹೇಳ್ತೀನಲ್ಲ, ಭಾಳ ಮುಖ್ಯ ಅಂದರೆ ಒಬ್ಬ ಪರಮಾತ್ಮ ಏಕೋ ದೇವ, ಒಬ್ಬನೇ ದೇವ, ಬೇರೆ ಬೇರೆ ರೂಪಗಳು. ಅದರಿಂದ ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅನ್ನೋ ಪ್ರಶ್ನೆನೇ ಅಪ್ರಕೃತ, ಅದು ಸರಿಯೇ ಅಲ್ಲ. ಅದು ಅದಕ್ಕೆ ಹೇಳ್ತಾರೆ ಪರಶುರಾಮ ವಿಷ್ಣುವಿನ ಅವತಾರ ಅಲ್ವಾ, ರಾಮನು ವಿಷ್ಣುವಿನ ಅವತಾರ ಅಲ್ವಾ. ಈಗ ಪರಶುರಾಮನನ್ನು ರಾಮ ಸೋಲಿಸಿದ ಅಂದರೆ ಏನರ್ಥ, ವಿಷ್ಣುವನ್ನೇ ಸೋಲಿಸಿದ ಅಂದಂಗಾಯ್ತು. ಆದ್ದರಿಂದ ಆ ಭ್ರಮೆಗಳನ್ನೆಲ್ಲ ತೆಗೆದುಬಿಟ್ಟು ರಾಮನ ಕಥೆ ಆದ್ದರಿಂದ, ರಾಮ ವಿಷ್ಣುವಿನ ಅವತಾರ ಆದ್ದರಿಂದ ವಿಷ್ಣು ದೊಡ್ಡವನು ಅಂತ ತೋರಿಸ್ಬೇಕಷ್ಟೇ. ಒಂದು ಸಮಯ ಹೇಳ್ತೀನಿ, ರಾಮಾಯಣ ಅಂತ ಹೇಳ್ತೀವಿ ನಾವು, ರಾಮನ ಪ್ರಯಾಣ, ರಾಮನ ಕಥೆ. ಯಾರೋ ವಿಚಾರ ಮಾಡಿದರು, ರಾಮನ ಕಥೆನೇ ಯಾಕೆ ಆಗಬೇಕು, ಸೀತೆಯ ಕಥೆ ಆಗಬೇಕಲ್ಲ, ಸೀತಾಯಣ ಅಂತ ಬರೆದ್ರು. ಆಗ ಸೀತೆ ಪ್ರಮುಖ ಪಾತ್ರ ಆಗ್ತದೆ, ರಾಮ ಸಬ್ಸಿಡರಿ ಆಗ್ತಾನೆ ಅಲ್ವಾ. ತಾವು ನೋಡಿರಬೇಕು, ಕೆಲವು ಸಿನಿಮಾ ಬಂತು ಭಾಳ ಹಿಂದೆ, ಕರ್ಣ ದೊಡ್ಡವನು ಅಂತ ತೋರಿಸ್ಬೇಕು ಅಲ್ವಾ. ಕರ್ಣನ ಜೀವನ ಬರುತ್ತೆ, ಉಳಿದ ಪಾತ್ರಗಳು ಸಣ್ಣ ಸಣ್ಣ ಪಾತ್ರಗಳು ಬರ್ತವೆ, ದೊಡ್ಡದಾಗಲ್ಲ. ಕರ್ಣ ದೊಡ್ಡವನು, ಸಿನಿಮಾ ಕರ್ಣಂದು. ಕರ್ಣನ ಬಗ್ಗೆ ನನ್ನ ಕಥೆ ಬರೆದ್ರೆ ಕರ್ಣ ದೊಡ್ಡವನಾಗ್ತಾನೆ. ಹಾಗೆ ಯಾರ ಬಗ್ಗೆ ಬರೀತೀರೋ ನೀವು, ಆಗ ಆ ಪಾತ್ರ ದೊಡ್ಡದಾಗುತ್ತೆ. ಇದು ರಾಮಾಯಣ ಆದ್ದರಿಂದ, ವಿಷ್ಣುವಿನ ಅವತಾರ ಆದ್ದರಿಂದ ವಿಷ್ಣು ದೊಡ್ಡವನು ಅಂತ ಹೇಳ್ತಾರವನ್ಯ. ವಿಷ್ಣು ದೊಡ್ಡವನು ಶಿವ ಸಣ್ಣವನು ಅನ್ನೋದು ಭಾಳ ತಪ್ಪು ಮಾತಾಗ್ತದೆ. ಅದಕ್ಕೆ ಹೇಳಬೇಕಾಯ್ತದನ್ನು. ಆಗ ರುದ್ರ ಹಿಂದೆ ಇದ್ದವನು ದೇವರಾತ ರಾಜರ್ಷಿ ಕೊಟ್ಟಿದ್ದ ಶಿವಧನಸ್ಸನ್ನು, ಅದು ಬಂತು. ನನಗೆ ಮುಂದೇನಾಯಿತು, ವೈಷ್ಣವ ಧನುಸ್ಸನ್ನು ವಿಷ್ಣು ಭೃಗು ವಂಶೋತ್ಪತ್ತನಾದಂಥ ರುಚಿಕನಿಗೆ ದಾನ ಕೊಟ್ಟರು. ರುಚಿಕ ಅನ್ನೋ ಋಷಿಗೆ ವಿಷ್ಣು ಕೊಟ್ಟ. ರುಚಿಕನ ಮಗ ಜಮದಗ್ನಿ ಮಗ ನಾನು. ಹೀಗಾಗಿ ವಂಶ ಪಾರಂಪರ್ಯವಾಗಿ ವೈಷ್ಣವ ಧನುಸ್ಸು ನನ್ನ ಕಡೆ ಬಂದಿದೆ. ನಮ್ಮ ಅಪ್ಪ ಎಂಥವನು ಗೊತ್ತಾ, ಜಮದಗ್ನಿ ಋಷಿ. ಅವನು ಎಂಥ ಒಳ್ಳೆಯ ಮನುಷ್ಯ ಅಂದರೆ ತನ್ನ ವೈರಿಗಳಿಗೆ ಕೂಡ ಕೆಟ್ಟ ಬಯಸೋನಲ್ಲ ಅವನು.
ಅಂಥವನು. ಅವನು ಯಾಕೆ ಯುದ್ಧ ಮಾಡ್ತಾನೆ? ಬಳಸದೆ ಹಾಗೆ ಇಟ್ಟಿದ್ದ. ನಾನು ಬಳಸಿದೆ ಅದನ್ನು ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ. ಹೇಗಿದ್ದ ಅಂದರೆ ನ್ಯಸ್ತ ಶಸ್ತ್ರೇ ಪಿತರಿಮೇ ತಪೋಬಲ ಸಮನ್ವಿತೆ. ಅವನು ತಪಸ್ಸು ಮಾಡೋದ್ರೊಳಗೆ ಅಂದೆ, ಯುದ್ಧ ಗಿದ್ದ ಮಾಡೋನಲ್ಲ. ಶಸ್ತ್ರ ಇಟ್ಟು ತಪಸ್ಸಲ್ಲಿ ಕೂತಿದ್ದ. ಅದನ್ನು ನಾನೇ ಬಳಸ್ಕೊಂಡೆ. ತಂದೆಗೆ ಯಾವಾಗ ನಾನು ಕೊಂದು ಹಾಕಿದ್ರು ತಂದೆಯನ್ನು, ನನ್ನ ಕೋಪ ಉಕ್ಕಿ ಕ್ಷತ್ರಿಯನೆಲ್ಲ ನಾಶ ಮಾಡಬೇಕು ಅಂತ ಇಡೀ ಪೃಥ್ವಿಯನ್ನು ಸ್ವಾಧೀನ ಮಾಡಿಕೊಂಡೆ. ಮಾಡಿ ನಮ್ಮ ಕಶ್ಯಪ ಮುನಿಗೆ ಭೂಮಂಡಲ ದಾನ ಕೊಟ್ಟಿದ್ದೀನಿ. ಆನಂತರ ಮಹೇಂದ್ರ ಪರ್ವತ ಕೂತಿದ್ದೇನೆ ನಾನು ಅಂತೆಲ್ಲ ಹೇಳ್ತಾನೆ. ಪರಶುರಾಮ ಹೇಳ್ತಾನೆ, ರಾಮ ಇದೇ ನನ್ನ ತಂದೆಯಿಂದ ಬಂದಂಥದ್ದು. ಇದನ್ನು ಧನುಷ್ ಹಿಡ್ಕೋ ಕೈಯಲ್ಲಿ ನೋಡೋಣ. ಆಗತ್ತಾ ನಿನ್ನ ಕಡೆ ನೋಡ್ತೀನಿ. ಬಾಣ ಹೂಡು, ಗುರಿ ಇಡು, ಸಾಧ್ಯ ಆದರೆ ಆಮೇಲೆ ನಿನಗೆ ಮತ್ತೆ ಯುದ್ಧ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಸೆಕೆಂಡ್ ಟೈಮ್ ಹೇಳ್ತಾನೆ. ಅಲ್ಲಿಗೆ 75ನೇ ಸರ್ಗ ಮುಗಿತೇವೆ.